SIR ಪ್ರಕ್ರಿಯೆ ಮುಂದುವರೆದಿದೆ. ಇನ್ನು 10 ದಿನಗಳ ಕಾಲ ಈ ಪ್ರಕ್ರಿಯೆ ವಿಸ್ತರಣೆ ಕೂಡ ಆಗಿದೆ. ಆದರೆ ಎನ್ಯುಮಿರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡೋದಕ್ಕೆ ಏನೆಲ್ಲ ಚಾಲೆಂಜಸ್ನ ಜನರು ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಇದೇ ರೀತಿಯಾದಂತಹ ಇದಕ್ಕೂ ಭಿನ್ನವಾದಂತಹ ಒಂದಿಷ್ಟು ಚಾಲೆಂಜಸ್ನ ಸೆಕ್ಸ್ ವರ್ಕರ್ಸ್ ಫೇಸ್ ಮಾಡ್ತಾ ಇದ್ದಾರೆ. ಫಾರ್ಮ್ ಅನ್ನ ಭರ್ತಿ ಮಾಡೋದಕ್ಕೆ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಮೈ ಓಟ್ ಮೈ ರೈಟ್ಸ್ ಅನ್ನುವಂತಹ ಒಂದು ಆರ್ಗನೈಸೇಷನ್ ಮುಂದೆ ಬಂದಿದೆ. ನಾವೆಲ್ಲ ಹುಟ್ಟಿ ಬೆಳೆದಿರೋದೆಲ್ಲ ಬ್ಯಾಂಗ್ಳೂರಲ್ಲೇ, ಆದರೂ ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ. ಓದಕ್ಕೆ ಬರಲ್ಲ, ಏನಿಲ್ಲ, ಅದು ಫಿಲಪ್ ಮಾಡೋಕ್ಕೂ ನಮಗೆ ಬರಲ್ಲ. ಪ್ರಾಬ್ಲಮ್ ಆಗ್ತಾಯಿದ್ರೆ ಏನು ಮಾಡೋಕ್ಕೆ ಅಂತಲೇ ತಲೆನೇ ಓಡ್ತಾ ಇಲ್ಲ ಮ್ಯಾಮ್. ಇಲ್ಲೇ ಇಷ್ಟು ವರ್ಷದಿಂದ ಇದ್ದೀನಿ. ಆವಾಗ ನನ್ನ ತಾಯಿನೂ ಓದಿಲ್ಲ. अभी डैडी भी नहीं है, लास्ट ईयर पास्ट अवे. अभी कितना प्रॉब्लम हो रहा है हमको. ದಿನಕ್ಕೊಂದು ಕಾನೂನು, ದಿನಕ್ಕೊಂದು ನೀತಿಗಳನ್ನ ತರ್ತಾ ಇದ್ರೆ ಜನರು ಏನಾಗಬೇಕು? ಲೈಂಗಿಕ ಕಾರ್ಯಕರ್ತೆಯರಿಗೆ SIR ಪ್ರಕ್ರಿಯೆಯಲ್ಲಿ ಸಾಮಾನ್ಯರಿಗಿಂತ ವಿಭಿನ್ನ ಸಮಸ್ಯೆಗಳು ಎದುರಾಗಿವೆ. ಕುಟುಂಬದಿಂದ ದೂರವಾಗಿರೋದ್ರಿಂದ 2002ರ ಮತದಾರರ ಪಟ್ಟಿಯಲ್ಲಿನ ಮಾಹಿತಿ ಪತ್ತೆ ಹಚ್ಚೋದು ಕಷ್ಟವಾಗಿದೆ. ಕೆಲವರು ಆಗ ಮತದಾರರ ಪಟ್ಟಿಯಲ್ಲಿ ಹೆಸರೇ ನೋಂದಾಯಿಸಿರಲಿಲ್ಲ. ಇನ್ನು ಕೆಲವರು ಬೆಂಗಳೂರಿಗೆ ಬಂದ ಬಳಿಕ ಹೆಸರು ಬದಲಿಸಿಕೊಂಡಿರುವ ಕಾರಣ ಹಳೆಯ ಮತ್ತು ಈಗಿನ ದಾಖಲೆಗಳು ಹೊಂದಿಕೆಯಾಗದೆ ಗೊಂದಲ ಉಂಟಾಗಿದೆ. ಈ ಸಮಸ್ಯೆಗಳಿಗೆ ಸರ್ಕಾರ ಅಥವಾ ಚುನಾವಣಾ ಆಯೋಗ ಯಾವ ಪರಿಹಾರ ನೀಡಲಿದೆ ಅನ್ನೋದು ಸ್ಪಷ್ಟವಾಗಿಲ್ಲ. ತುಂಬ ಮಹಿಳೆಯರು ಅವ್ರ ಫ್ಯಾಮಿಲಿ ಜೊತೆ ಟಚ್ಚಲ್ಲಿ ಇಲ್ಲ. ಅವ್ರಿಗೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಇಲ್ಲ ಗೊತ್ತಿದ್ರೂ ಸಹ ಅವ್ರಿಗೆ ಆ ಫ್ಯಾಮಿಲಿ ಜೊತೆ ಮತ್ತೆ ಸಂಪರ್ಕ ಮಾಡೋದಕ್ಕೆ ಭಯ ಆಗ್ತಾಯಿದೆ. ಯಾಕೆಂದರೆ ಅವ್ರಿಗೆ ಗೊತ್ತಾದರೆ ನಾನು ಇಂಥ ಕಡೆ ಇದ್ದೀನಿ, ನಾನು ಇಂಥ ಕೆಲಸ ಮಾಡ್ತಾಯಿದ್ದೀನಿ, ನಾನು ಇಷ್ಟು ಸಂಪಾದನೆ ಮಾಡ್ತಾಯಿದ್ದೀನಿ ಅಂದರೆ ಅದು ಕಡಿಮೆ ದುಡಿಮೆ ಆಗಿದ್ರೂ ಕೂಡ ಅವ್ರ ಫ್ಯಾಮಿಲೀಸು ನಮಗೂ ಕೊಡಿ ಅಂತ ಕೇಳೋದಕ್ಕೆ ಬಂದುಬಿಟ್ರೆ ಆಮೇಲೆ ನಾವೇನು ಮಾಡೋದು ಅನ್ನೋ ತುಂಬ ನಿಜವಾದ ಭಯಗಳನ್ನ ಅವ್ರು ಹೊತ್ಕೊಂಡು ಕೂತಿದ್ದಾರೆ ಇಲ್ಲಿ. ಅದ್ರ ಜೊತೆಗೆ ತುಂಬ ಜನರು ಬೆಂಗಳೂರಿಗೆ ಬಂದಾದ ಮೇಲೇ ಅವರ ವೋಟರ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ. ಸೊ ಅದು 2009ರಲ್ಲಿ 15ರಲ್ಲಿ ಇತ್ತೀಚಿನ ಚುನಾವಣೆಗಳು ಮೊದಲನೇ ಸತಿ ತುಂಬ ಜನ ವೋಟ್ ಮಾಡಿದ್ದಾರೆ. ಅವರು 2002ನಲ್ಲಿ ವಯಸ್ಕರಾಗಿ ಇದ್ದಿದ್ರೂ ಸಹ ಇವಾಗಲೇ ಕಾರ್ಡ್ ಮಾಡಿಸ್ಕೊಂಡು ಇವಾಗಲೇ ವೋಟ್ ಮಾಡಿದ್ದಾರೆ. ಸೊ ಅವ್ರ ಹೆಸರು 2002ನಲ್ಲಿ ಅವ್ರಿಗೆ 18 ವಯಸ್ಸು ಆಗಿದ್ರೂ ಸಿಗೋದು ಆಗೋದೇ ಇಲ್ಲ, ಅದು ಸಿಗೋದಿಲ್ಲ. ಯಾಕೆಂದರೆ ಅವರು ವೋಟೇ ಮಾಡಿಲ್ಲ, ಕಾರ್ಡೇ ಮಾಡಿಸ್ಕೊಂಡಿಲ್ಲ. ಅದು ಇನ್ನೊಂದು ಸಮಸ್ಯೆ. ಇನ್ನೊಂದು, ಸುಮಾರಷ್ಟು ಮಹಿಳೆಯರು ಇಲ್ಲಿ ಬಂದಾದಮೇಲೆ ಬೆಂಗಳೂರಲ್ಲಿ ಬಂದು ಲೈಂಗಿಕ ವೃತ್ತಿ ಶುರು ಮಾಡಾದಮೇಲೆ ಅವರು ಹೆಸರನ್ನು ಬದಲಾಯಿಸ್ಕೊತಾರೆ. ಸೊ ಈಗ ಇರೋ ಕಾರ್ಡ್ಗೂ ಮುಂದೆ 11 ಡಾಕ್ಯುಮೆಂಟ್ಸ್ ಏನು ಕೇಳ್ತಾರೆ, ಇವಾಗ ಅವ್ರಿಗೆ ಮ್ಯಾಪ್ ಮಾಡೋಕ್ಕಾಗಿಲ್ಲ ಅಂದರೆ 2ನೇ ಫೇಸಲ್ಲಿ ಅವರು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ನೋಟಿಸ್ ಬರುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಒಂದೇ ಹೆಸರಿರತ್ತಾ, ಹೊಂದಾಣಿಕೆ ಇರತ್ತಾ, 11 ಡಾಕ್ಯುಮೆಂಟ್ಸಲ್ಲಿ ಯಾರಾದರೂ ಇದ್ದರೆ ನಾನು ಡ್ರಾಫ್ಟ್ ರೋಲಲ್ಲಿ ಇದ್ಬಿಡ್ತೀನಿ ಅಂತ ಹೇಳ್ಕೊಳಕ್ಕಾಗತ್ತಾ? ಒಂದು ಸಮಸ್ಯೆ ಇರೋದು 11 ಡಾಕ್ಯುಮೆಂಟಲ್ಲಿ ಎಲ್ಲ ಡಾಕ್ಯುಮೆಂಟು ಎಲ್ಲ ಮಹಿಳೆಯರ ಹತ್ರ ಇರೋದಿಲ್ಲ. ಇನ್ನೊಂದು, ಆ 11 ಡಾಕ್ಯುಮೆಂಟ್ಸ್ ತೋರಿಸಿದ್ರೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಆಗುತ್ತಾ? ಆ ಫೇಸು, ಆ ಒಂದು ಹಂತ ಕರ್ನಾಟಕದಲ್ಲಿ ಯಾವ ಥರ ಅವರು ಜಾರಿಗೆ ತರ್ತಾರೆ, ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಅದ್ರ ಜೊತೆಗೆ ಈ 11 ಡಾಕ್ಯುಮೆಂಟಲ್ಲಿ ಯಾವ್ದಾರ ಒಂದು ಡಾಕ್ಯುಮೆಂಟಲ್ಲಿ ಮತ್ತು ಇಲೆಕ್ಷನ್ ಕಾರ್ಡಲ್ಲಿ ಹೆಸರು ಹೊಂದ್ಕೊಂಡು ಹೋಗುತ್ತಾ? ಇದೆಲ್ಲ ಪ್ರಶ್ನೆಗಳು ನಮ್ಮ ಕಣ್ಮುಂದೆ ಈಗ ಇದೆ. ಆ್ಯಂಡ್ ಸುಮಾರಷ್ಟು ಜನರಿಗೆ ಯಾರೂ ಕೂಡ ಇಲ್ಲ. ಇದು ಬೇರೆ ಸಿವಿಲ್ ಸೊಸೈಟಿ ಗ್ರೂಪ್ಸ್ ಕೂಡ ಇದನ್ನು ರೇಸ್ ಮಾಡಿರೋದೇನೆಂದರೆ, ತುಂಬ ಮಹಿಳೆಯರಿಗೆ ಫ್ಯಾಮಿಲಿನೇ ಇಲ್ಲ. 2002ಗೆ ಮುಂಚೆನೇ ಅವ್ರ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲರೂ ತೀರ್ಕೊಂಡಿದ್ದಾರೆ. ಸೊ ಅವರೊಬ್ಬರು ಇಲೆಕ್ಷನ್ ಕಾರ್ಡ್ ಇದೆ, ಅವ್ರು ಬೆಂಗಳೂರಲ್ಲಿ ವೋಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅವ್ರಿಗೆ ಫ್ಯಾಮಿಲಿ ಇಲ್ಲ ಅನ್ನೋ ಮಾತ್ರಕ್ಕೆ ಅವ್ರು ಈ ದೇಶದವ್ರು ಅಲ್ವಾ ಅನ್ನೋ ಪ್ರಶ್ನೆನ ಖಂಡಿತವಾಗ್ಲೂ ನಾವು ಕೇಳಬೇಕು. ಮತ್ತು ಅವ್ರ ಫ್ಯಾಮಿಲಿ ಇಲ್ಲ ಅಂದರೆ ಲೈಂಗಿಕ ವೃತ್ತಿನಲ್ಲಿ ಇರುವಂಥ ಮಹಿಳೆಯರು ದೇಶದ ಪ್ರಜೆಗಳಲ್ವಾ? ಅವ್ರ ವೋಟಿಗೆ ಮಹತ್ವ ಇಲ್ವಾ? ಅವರಿಗೆ ಸರ್ಕಾರದಿಂದ ಬೇಕಿರುವಂಥದ್ದನ್ನು ನಾವು ಸೀರಿಯಸ್ ಆಗಿ ತೊಗೊಳ್ಳೋದು ಬೇಡವಾ ಅನ್ನೋ ಎಲ್ಲ ಪ್ರಶ್ನೆಗಳನ್ನು ನಾವು ತುಂಬ ಗಟ್ಟಿಯಾಗಿ ಕೇಳಬೇಕಾಗಿ ಬರುತ್ತೆ. ಬೆಂಗಳೂರಿನಲ್ಲಿ ಸಾಧನಾ ಮಹಿಳಾ ಸಂಘದ ಸಹಯೋಗದಲ್ಲಿ ಕ್ಯಾಂಪ್ ನಡೆಸಿದ ಮೈ ಓಟ್ ಮೈ ರೈಟ್ ಸಂಘಟನೆ 35ರಿಂದ 40 ಮಹಿಳೆಯರ ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡೋದಕ್ಕೆ ಮುಂದಾಗಿತ್ತು. ಆದರೆ ವಿಪರ್ಯಾಸವೆಂದರೆ ಅಷ್ಟು ಜನರಲ್ಲಿ ಅಗತ್ಯ ಮಾಹಿತಿಯೊಂದಿಗೆ ಸಂಪೂರ್ಣವಾಗಿ ಫಾರ್ಮ್ ಭರ್ತಿ ಮಾಡಲು ಸಾಧ್ಯವಾಗಿದ್ದು ಕೇವಲ 4ರಿಂದ 5 ಮಹಿಳೆಯರದ್ದು ಮಾತ್ರ. ದಾಖಲೆಗಳ ಕೊರತೆ ಮಾತ್ರವಲ್ಲ, ಅನಕ್ಷರಸ್ಥರಾಗಿರೋದು ಫಾರ್ಮ್ ಭರ್ತಿಗೆ ದೊಡ್ಡ ಅಡ್ಡಿಯಾಗಿದೆ. SIR ಪ್ರಕ್ರಿಯೆಯನ್ನು ಕೈಬಿಟ್ಟು ಈವರೆಗೆ ಮತ ಚಲಾಯಿಸ್ತಾ ಇದ್ದಂತೆಯೇ ಈ ಬಾರಿಯೂ ಮತದಾನಕ್ಕೆ ಅವಕಾಶ ನೀಡಬೇಕು ಅಂತ ಲೈಂಗಿಕ ಕಾರ್ಯಕರ್ತೆಯರು ಆಗ್ರಹಿಸಿದ್ದಾರೆ. ನಮಗೆ ಅಪ್ಪ ಅಮ್ಮನೂ ಇಲ್ಲ, ಅಜ್ಜಿ ತಾತನೂ ಇಲ್ಲ.
ನಾವು 30 ವರ್ಷಕ್ಕೆ ಮುಂಚೆನೇ ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ಬಂದುಬಿಟ್ವಿ ನಾವು. ಅದರಿಂದ ನಮ್ಮದು ಯಾವುದು ಫ್ಯಾಮಿಲಿದು ಯಾವುದು ಪ್ರೂಫ್ ಇಲ್ಲ ನಮ್ಮ ಹತ್ರ. ಇವಾಗ ಅದಿದ್ರೇ ವೋಟರ್ ಐ ಡಿ ಆಗೋದು ಅಂತ ಹೇಳ್ತಾ ಇದ್ದಾರೆ. ನಾವು ಇಲ್ಲದೆ ಇರೋದು ಎಲ್ಲಿಂದ ತರೋಕ್ಕಾಗುತ್ತೆ? ಯಾರೂ ಟಚ್ಚಲ್ಲಿ ಇಲ್ಲ ನನಗೆ. ಅಪ್ಪ ಅಮ್ಮನೇ ಇಲ್ಲ ಅಂದಮೇಲೆ ನಾವು ರಿಲೇಟಿವ್ ಹತ್ರ ಹೋಗಿ ಏನೂ ಪ್ರಯೋಜನ ಇಲ್ಲ. ಅದರಿಂದ ನಾವು ಅವ್ರ ಹತ್ರ ಹೋಗಿ ಕೇಳೋಕ್ಕೂ ಆಗಲ್ಲ. ಇವಾಗ ನಾವು ಹೋಗಿ ಕೇಳಿದ್ರು ಅವ್ರು ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಇದೆ ಹೇಳಿ? ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರೋರು ನಾವು. ಆದರೂ ಹೆಂಗೆ ಅಂತಂದ್ಬಿಟ್ಟು ಅದು ನಮ್ಮದು ಸ್ವಂತ ಮನೆ ಅನ್ನೋದಿಲ್ಲ, ಜಾಗ ಅಂತ ಇಲ್ಲ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಬರ್ತಾ ಇರ್ತೀವಿ. ಆದರೆ ನಾವು ಯಾವ ಬೂತು ಎಲ್ಲಿ ಅಂತ ಹುಡ್ಕೊಂಡು ಹೋಗಿ ಓಟ್ ಹಾಕೋಕ್ಕೂ ಇದಿರಲ್ಲ ನಮಗೆ. ಮಳೆ ಬಂದು ಎಲ್ಲ ಕೊಚ್ಕೊಂಡೋಯ್ತು. ಇವಾಗ ನಮ್ಮ ಕೈಯಲ್ಲಿ ಏನಿದೆ, ವೋಟ್ರ್ ಐ ಡಿ, ಆಧಾರ್ ಕಾರ್ಡು, ಇಷ್ಟು ಅವರು ಗೌರ್ಮೆಂಟು ಏನೇನು ಸೌಲಭ್ಯ ಕೊಟ್ಟರು ಅದೈತೆ. ನಮ್ಮ ತಂದೆದು ಡೆತ್ ಸರ್ಟಿಫಿಕೇಟ್ ಐತೆ. ಇನ್ಯಾವುದೂ ಇಲ್ಲ. ಅದು ಬಿಟ್ಟರೆ ಇವಾಗ ಅದು ಲಿಸ್ಟಲ್ಲಿ ಇದು ಬರ್ತಾ ಇಲ್ಲ. ನಮ್ಮ ಹೆಸರು ವೋಟ್ರಲ್ಲಿ ಐತೆ, ನಮ್ಮ ತಂದೆ ಹೆಸರು ಬರ್ತಾಯಿಲ್ಲ. 2002 ಅಲ್ಲಿ ಬರ್ತಾ ಇಲ್ಲ. ಕುಟುಂಬದ ಹಳೆಯ ದಾಖಲೆಗಳು ಸಿಗದೇ ಇರೋದು ಮತ್ತೊಂದು ಸಂಕಷ್ಟ. ತಮ್ಮ ಬಳಿ ಅಗತ್ಯ ದಾಖಲೆಗಳಿದ್ರೂ ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲ ಎನ್ನುವ ಕಾರಣಕ್ಕೆ ಕೆಲವರಿಗೆ ಎನ್ಯೂಮರೇಷನ್ ಫಾರ್ಮ್ ಕೂಡ ಸಿಕ್ಕಿಲ್ಲ ಅನ್ನೋದು ಅವರ ನೋವು. ಇವಾಗ ನನ್ನ ಅಜ್ಜಿ ಇಲ್ಲ, ತೀರೋಗಿದ್ದಾರೆ. ಅಜ್ಜಿ ತೀರೋಗಿದ್ದಾರೆ. ಇವಾಗ ಅಷ್ಟು ಹಳೇದು ತೆಗಿತಾ ಇದ್ರೂ ಬರ್ತಾ ಇಲ್ಲಲ್ವ, ಸಿಸ್ಟಮಲ್ಲಿನೇ ತೋರಿಸ್ತಾ ಇಲ್ಲ. ನಾನು ಇಷ್ಟು ವರ್ಷ ವೋಟ್ ಹಾಕಿದ್ದೀನಿ, ಅದೇನೇ ತೋರಿಸಿಲ್ಲ. ಎಲ್ಲ ಇಲ್ಲದೇ ಇರೋದು. ಇವಾಗ ತಾತದು ಅಪ್ಪದು ಸಿಕ್ಕಲಿಲ್ಲ ಅಂದ್ರೆ ನಾನು ಇಲ್ಲಿ ಹುಟ್ಟಿಲ್ಲ. ಇದು ತುಂಬ ಜನದು ಇದು ಪ್ರಾಬ್ಲಮ್ ಇರೋದು. ಯಾಕಂದರೆ ಹಳೆ ಕಾರ್ಡಲ್ಲಿ ಅಷ್ಟೊಂದು ವ್ಯವಸ್ಥೆಗಳು ಇರಲಿಲ್ಲ ನನ್ನ ಪ್ರಕಾರ. ಇವಾಗ ತುಂಬ ಜನಕ್ಕೆ ಅವ್ರ ಅಜ್ಜಿದು ನೇಮ್ ಬೇರೆ ಇದೆ. ಇವಾಗ ನಂದೂ ಪ್ರಾಬ್ಲಮ್ ಏನೇನು, ಅಪ್ಪ ನಮ್ಮ ಬೇರೆ ಇದ್ರೂ ಇವಾಗ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ನೀವು ತಗೊಳ್ಳಲ್ಲ. ಸೊ ನಾನು ಇಷ್ಟೇ ಇರೋಕ್ಕೆ ಮಾಡ್ತೀನಿ, ಬೇರೆ ಯಾವುದು ವ್ಯವಸ್ಥೆ ಮಾಡಿಕೊಡಿ. ಇದಲ್ಲದೆ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದವರು ಅಥವಾ ಮತ ಚಲಾಯಿಸಿದವರು ಸಿ ಸೆಕ್ಷನ್ನಲ್ಲಿ ಹೇಳಿರುವ ಇತರೆ 11 ದಾಖಲೆಗಳನ್ನು ಸಲ್ಲಿಸಬಹುದು ಅಂತ ಚುನಾವಣಾ ಆಯೋಗ ಹೇಳುತ್ತೆ. ಆದರೆ ಈ 11 ದಾಖಲೆಗಳಲ್ಲಿ ಯಾವುದೇ ಒಂದು ದಾಖಲೆಯನ್ನು ಒದಗಿಸುವುದು ಕೂಡ ಹಲವು ಲೈಂಗಿಕ ಕಾರ್ಯಕರ್ತೆಯರಿಗೆ ಕಷ್ಟವಾಗ್ತಾ ಇದೆ. ಆದರೆ ಇನ್ನು ಕೆಲವರು ಕುಟುಂಬದ ಹಳೆಯ ದಾಖಲೆಗಳನ್ನು ಪತ್ತೆ ಹಚ್ಚಿ ಅದರ ಆಧಾರದಲ್ಲಿ ಗಣತಿ ನಮೂನೆ ಅಂದರೆ ಎನ್ಯೂಮರೇಷನ್ ಫಾರ್ಮ್ ಭರ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. 2002ನಲ್ಲಿ ಹಾಕಿದ್ದು ನಮ್ಮದು ವೋಟರ್ ಐ ಡಿ ಮಾಡಿಸಿರಲಿಲ್ಲ. ಅವಾಗ ಇನ್ನು ನಮ್ಮ ತಾಯಿದು ಮಾಡಿಸಿದ್ರು, ಅದು ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಅವರು ಡೀಸೆಂಟಾಗಿ ಇವಾಗ ಮಾಡಿಸಿರೋದು ಒಂದು 5 ಇಯರ್ಸ್ 6 ಇಯರ್ಸ್ ಬ್ಯಾಕ್. ಅದು ಅದರಿಂದ ಸಮಸ್ಯೆ ಆಯಿತು, ನಂದು ಸಮಸ್ಯೆ ಆಯಿತು. ಆಗಲ್ಲ ಅಂತಲೇ ತಿಳ್ಕೊಂಬಿಟ್ಟಿದ್ದೆ. ಆಮೇಲೆ ಮ್ಯಾಮ್ ಹೇಳಿದ್ರು, ಪೂರ್ಣ ಮೇಡಮ್ಮು ತಾತಂದಿದ್ರೆ ಕಳಿಸ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ತಾತಂದು ಜೆರಾಕ್ಸ್ ಇತ್ತು, ಅದು ಒರಿಜಿನಲ್ ಇರಲಿಲ್ಲ. ಅವರು ಒಂದು 5 ಇಯರ್ಸ್ ಆಯಿತು ಡೆತ್ತಾಗಿ. ಅದು ಜೆರಾಕ್ಸ್ ಇದ್ದಿದ್ದರಿಂದ ಇವಾಗ ಅದನ್ನು ಕಳಿಸ್ಕೊಂಡಿದ್ರಿಂದ ನಂದು ಆಯಿತು. ಈ ಕ್ಯಾಂಪ್ಸನ್ನು ಸರ್ಕಾರದ ಕಡೆಯಿಂದ ಮಾಡಿರಬೇಕು, ಇಲ್ಲ ಇಲೆಕ್ಷನ್ ಕಮಿಷನ್ ಕಡೆಯಿಂದ ಈ ಕ್ಯಾಂಪ್ಸ್ನ ಮಾಡಿ ಮಹಿಳೆಯರಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಹೆಂಗೆ ವೋಟರ್ ಲಿಸ್ಟಲ್ಲಿ ಹುಡುಕಬೇಕು. ಇವಾಗ ನಾವು ಒಂದೇನೋ ಇಲ್ಲೊಂದು 40-50 ಜನ ಬಂದಿದ್ದಾರೆ, ಆದರೆ ಲಕ್ಷಾನುಗಟ್ಟಲೆ ಮಹಿಳೆಯರಿದ್ದಾರೆ. ಲೈಂಗಿಕ ವೃತ್ತಿ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಮಾಡ್ತಾ ಇರುವಂಥ ಮಹಿಳೆಯರಿದ್ದಾರೆ. ಅವ್ರಿಗೆಲ್ಲ ಯಾರು ಹೆಲ್ಪ್ ಡೆಸ್ಕ್ ಹಾಕ್ತಾರೆ? ಅವ್ರಿಗೆ 2002 ಲಿಸ್ಟಲ್ಲಿ ಯಾರು ಹೆಸರು ಹುಡುಕಿ ಕೊಡ್ತಾರೆ? ಅವ್ರ ಹೆಸರಿಲ್ಲ ಅಂದರೆ ಅವರು ಕಂಪ್ಲೇಂಟ್ ಯಾರು ಬರ್ಕೊಡ್ತಾರೆ? ಅವ್ರಿಗೆ ಕಂಪ್ಲೇಂಟ್ ಎಲ್ಲಿ ಹಾಕಬೇಕಂತ ಯಾರು ಹೇಳ್ತಾರೆ? ಅವ್ರು ಯಾರು ಹೇಳಿಲ್ಲ ಅಂದರೆ ವೋಟ್ ಕಳ್ಕೊತಾರೆ. ಈ ಲೈಂಗಿಕ ವೃತ್ತಿ ಮಾಡ್ತಾ ಇರೋ ಮಹಿಳೆಯರು ಎಲ್ಲರೂ ಕೂಡ ಸರ್ಕಾರದ ಸೌಲಭ್ಯಗಳ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ಅದು ಶಕ್ತಿ ಯೋಜನೆ ಆಗಿರಲಿ, ಅದು ರೇಷನ್ ಕಾರ್ಡ್ ಆಗಿರಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರಲಿ, ಅವ್ರ ಮನೇಲಿರೋ ಹಿರಿಯರ ಏನು ಆರೋಗ್ಯ ನೋಡ್ಕೊಳ್ಳೋದಕ್ಕಾಗಿರಲಿ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮಹಿಳೆಯರು ಇಲ್ಲಿರೋ ಈ ವೃತ್ತಿ ಮಾಡ್ತಾ ಇರೋ ಮಹಿಳೆಯರಿಗೆ ಸರ್ಕಾರದ ಸಹಕಾರ ಬೇಕಿದೆ. ಇವಾಗ ದಿಢೀರಂತ ಮಹಿಳೆಯರು ಮಾಡದೇ ಇರೋ ತಪ್ಪಿಗೆ ಅವ್ರನ್ನ ವೋಟರ್ ಲಿಸ್ಟಿಂದ ತೆಗೆದು ಹಾಕಿಬಿಟ್ಟು ಇವಾಗ ನೀವೇ ನೋಡ್ಕೊಳ್ಳಿ ನಿಮ್ಮ ಜೀವನ ಏನು ಮಾಡ್ತೀರಾ ಅನ್ನೋದನ್ನು ನಾವು ಹೇಳೋದಂಥದ್ದು ತುಂಬ ಭಯಂಕರವಾದ ವಿಷಯ ಅದು. ಮತ್ತು ಸರ್ಕಾರದ ಬೇಜವಾಬ್ದಾರಿ ಕೂಡ ಇದೆ, ಚುನಾವಣಾ ಆಯೋಗದ ಬೇಜವಾಬ್ದಾರಿ ಕೂಡ ಇದೆ. ಆದರೆ ಈ ಮಹಿಳೆಯರ ನೋವು ಕೇವಲ SIR ಪ್ರಕ್ರಿಯೆಗೆ ಸೀಮಿತವಾಗಿಲ್ಲ. ಸಮಾಜ ತಮ್ಮನ್ನು ನೋಡುವ ದೃಷ್ಟಿಕೋನ ಮತ್ತು ನಡೆಸಿಕೊಳ್ಳುವ ರೀತಿಯ ಬಗ್ಗೆಯೂ ಅವರಿಗೆ ಬೇಸರವಿದೆ. ಲೈಂಗಿಕ ಕಾರ್ಯಕರ್ತರಂತ ತುಂಬ ಸಫರ್ ಆಗ್ತಾ ಇದ್ದಾರೆ. ಅವರ ಜೀವನನ ಕಟ್ಕೊಳಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಅದರ ಜೊತೆ ಪೊಲೀಸರ ಮೇಲೆ ತುಂಬ ಪ್ರೆಜರ್, ಈ ಸಮಾಜ, ಈ ಸೊಸೈಟಿ ಪ್ರೆಜರ್ ಮಾಡೋದು. ಏನ್ರಿ ಅಷ್ಟು ಜನ ನಿಂತಿದ್ದಾರೆ, ನೀವೇನು ಡ್ಯೂಟಿ ಮಾಡ್ತೀರಾ ಅಂತ. ಆಗೇನು ಮಾಡ್ತಾರೆ, ಅವ್ರು ಲಾಠಿ ತೊಗೊಂಡು ಹೋಗೋದು, ಅವ್ರ ಮನೆ ಬಂದಂಗೆ ಬೈಯೋದು, ಹೊಡೆಯೋದು, ಅವ್ರ ಮೇಲೆ ತುಂಬ ಭಯಂಕರ ಭಯ ಅಂಥದ್ದು ಈಗಲೂ ನಡೀತಾ ಇದೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದು 30 ವರ್ಷ ಆಗಿದೆ ಇಲ್ಲಿಗೆ ರೋಡ್ಗೆ. ನನ್ನ ಮಕ್ಕಳಿಗೂ ಗೊತ್ತಿಲ್ಲ, ಆ ಥರ ನಾನು ಬದುಕಿದ್ದೀನಿ. ಗಾರೆ ಕೆಲಸ ಮಾಡಿದ್ದೀನಿ. ಗಾರೆ ಕೆಲಸಕ್ಕೆ ಹೋದ್ರೆ ಬರ್ತೀಯಾ ಅಂತ ಕೇಳ್ತಾರೆ.
ಯಾವುದ್ರ ನೆಮ್ಮದಿ ಕೊಟ್ಟಿದ್ದಾರೆ ನಮಗೆ. ಹಾಸ್ಪಿಟ್ಲ್ ಕೆಲಸಕ್ಕೆ ಹೋದ್ರೂ ಏನಮ್ಮ ಅಂತ ಕೈ ಮುಡ್ತಾರೆ. ಎಲ್ಲೋದ್ರೂ ಈ ದುರ್ತಿ ನಮ್ಮ ಕಷ್ಟಪಟ್ಟು ನಮ್ಮ ಇದು ಮಾಡಿಕೊಂಡು ನಾವು ಕಷ್ಟಪಟ್ಟು ಮಾಡ್ಕೊಳ್ಳೋದು. ಇದು ಸುಖಕ್ಕೋಸ್ಕರ ಯಾರೂ ಮಾಡಲ್ಲ. ಮಕ್ಕಳನ್ನ ಸಾಕಬೇಕು, ಅವ್ರನ್ನೊಂದು ದಾರಿಗೆ ತರಬೇಕು ಮಟ್ಟ ಮಾಡೋದು. ಪೊಲೀಸರಿಂದ ವಧೆಗಳು ತಿಂದಿದ್ದೀರಿ. ಇವು ಗೌರ್ಮೆಂಟ್ ಕಡೆ ಮನೆ ಕೇಳಿದ್ರೆ ಏನಕ್ಕೆ ಮನೆ ಏನಕ್ಕೆ ಬೇಕು ನಿಮಗೆ ಅಂತಾರೆ. ಯಾಕೆ ನಾವು ಮನುಷ್ಯರಲ್ವಾ? ಮನೆಯಿಂದ ದೂರವಾಗಿ ಬೆಂಗಳೂರಿಗೆ ಬಂದ ಮಹಿಳೆಯರು, ವೃದ್ಧರು ಮತ್ತು ಅನಾಥರಿಗೆ ಸಾಧನಾ ಮಹಿಳಾ ಸಂಘ ಆಶ್ರಯ ಒದಗಿಸುತ್ತಿದೆ. ಒಬ್ಬರೇ ಹೋದರೆ ಮನೆಗಳು ಕೊಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಪ್ಪಿತಪ್ಪಿ ಅವ್ರ ಮನೆಗಳು ಪಾರ್ಟ್ನರ್ ಯಾರೋ ಒಬ್ಬ ಕ್ಲೈಂಟ್ನ ಕರ್ಕೊಂಡೋಗಿ ಇವ್ ನನ್ನ ಗಂಡ ಅಂತ ತೋರಿಸಿ ಮನೆ ಮಾಡಿದ್ರು, ಅವಳು ಏನಾದರೂ ಲೈಂಗಿಕ ಕಾರ್ಯಕರ್ತರೆ ಅಂತ ಗೊತ್ತಾದರೆ ಆ ಅಡ್ವಾನ್ಸು ಕೊಡ್ದೇ ಮನೆಯಿಂದ ಹೊರಗಾಕಿರೋಂಥ ಘಟನೆ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಬೀದಿಲಿ ಮಲ್ಕೋಬೇಕಾಗುತ್ತೆ, ಬಾತ್ರೂಮಲ್ಲಿ ಮಲ್ಕೋಬೇಕಾಗುತ್ತೆ. ಮನೆಗಳಿಲ್ಲಾಂದರೆ ಲಾಡ್ಜ್ಗಳಿಗೆ ಹೋದಾಗ ಲಾಡ್ಜಲ್ಲಿ ಇರೋವಂಥವ್ರು ಎಲ್ಲರೂ ಒಳ್ಳೆಯರಿದ್ದಾರಲ್ಲ, ಎಲ್ಲ ಸಪ್ಲೈಯರ್ಸು ಒಳ್ಳೆಯರಿದ್ದಾರಲ್ಲ. ಹಾಗಾಗಿ ಅವನ್ನ ಅಂಥರದ್ದು ಯಾವುದಾದ್ರೂ ಕ್ರಿಟಿಕಲ್ ನಮ್ಮ ಗಮನಕ್ಕೆ ಬಂತು ಅಂದರೆ ಇಮ್ಮಿಡಿಯೇಟ್ಲಿ ಅವ್ರನ್ನ ಕ್ಯಾಚ್ ಮಾಡಿ ಅವ್ರನ್ನ ಎಲ್ಲಿ ಬಾಡಿಗೆ ಮನೇಲಿ ಇರಬೇಕು ಅನ್ನೋಂಥ ವ್ಯವಸ್ಥೆ ಕೂಡ ನಾವು ಮಾಡಿಕೊಡೋಕ್ಕೆ ಮುಂದಾಗ್ತಾ ಇದ್ದೀವಿ ಸರ್. ಇದೆಲ್ಲ ನೋಡ್ತಾ ಹೋದ್ರೆ ಇಲ್ಲಿ ಲೈಂಗಿಕ ಕಾರ್ಯಕರ್ತರಿಗೆ ಕೇವಲ ದಾಖಲೆಗಳನ್ನು ಸಬ್ಮಿಟ್ ಮಾಡೋದು ಸಮಸ್ಯೆ ಆಗ್ತಾ ಇಲ್ಲ, ಬದಲಿಗೆ ಸಮಾಜದಲ್ಲಿ ಇವರನ್ನ ಮುಖ್ಯವಾಹಿನಿಗೆ ತರೋದು ಕೂಡ ಎಷ್ಟು ದೊಡ್ಡ ಮಟ್ಟಿಗೆ ಚಾಲೆಂಜ್ ಅಂತ ಕೂಡ ಅನ್ಸುತ್ತೆ. ಸಮಾಜದಲ್ಲಿ ಗೌರವಾನ್ವಿತ ಜೀವನ ನಡೆಸೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು, ಹಾಗೆ ಸರ್ಕಾರದ ಸೌಲಭ್ಯಗಳನ್ನು ನಾವು ಅನುಭವಿಸೋದಕ್ಕೆ ನಮಗೆ ವೋಟ್ ಮಾಡುವಂತಹ ಹಕ್ಕು ಬೇಕು ಅಂತ ಇವರೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೈದೇಹಿ, ಪ್ರಜಾವಾಣಿ, ಬೆಂಗಳೂರು.